ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್, ದಾವಣಗೆರೆ. ಆದಮೇಲೆ ಈ ದಿನ ನಾನು ಮಾಡ್ತಕ್ಕಂಥ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಬಹುತೇಕ ವಾತಾವರಣದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಏನು ಬದಲಾವಣೆ ಅಂದರೆ, ತುಂಬಾ ಬಿಸಿಲು, ದಿನಪೂರ್ತಿ ತುಂಬಾ ಬಿಸಿಲಿದ್ದು ಸಂಜೆಗೆ ಮಳೆ ಬರ್ತಕ್ಕಂಥದ್ದು. ನಾವೇನು ಮನುಷ್ಯರು, ನಾವೇನು ಜನಗಳು ದಿನಪೂರ್ತಿ ಬಿಸಿಲು, ಶೆಕೆ 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 ಅಂತಿರ್ತೀವಿ. ಸಾಯಂಕಾಲ ಅದೇ ಪ್ರಮಾಣದ ಮಳೆ ಬರುತ್ತೆ. ಹಠಾತ್ತನೆ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಮನುಷ್ಯನಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಜ್ವರ, ಶೀತ, ನೆಗಡಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಜ್ವರ ಬಂದರೆ, ಪದೇ ಪದೇ ಜ್ವರ ಬರ್ತಾ ಇದ್ದರೆ ಅದನ್ನು ತತ್ಕ್ಷಣ ಸಮೀಪದ ಹಾಸ್ಪಿಟ್ಲ್ಗಳಿಗೆ ಭೇಟಿ ಕೊಟ್ಟು ಬ್ಲಡ್ ಚೆಕಪ್, ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಭಾಳ ಸುರಕ್ಷಿತ ಅಂತೇಳಿ ನಾನು ಭಾವಿಸ್ತೇನೆ. ಇದರಲ್ಲಿ ಪ್ರಥಮ ಬಾರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ನಮ್ಮೂರು ಈ ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ 17-18 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಒಂದು ಮುಸ್ಲಿಂ ಏರಿಯಾದಲ್ಲಿ ಡೆಂಗು ಜ್ವರದಿಂದ ಒಬ್ಬ ಯುವಕ ಗಂಭೀರ ಸ್ವರೂಪದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ದಾವಣಗೆರೆಯ ಪ್ರತಿಷ್ಠಿತ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಕೇವಲ 21 ವರ್ಷದ ಹುಡುಗ. ಆ ಮನೆಗೆ ಅವನೇ ಆಧಾರ ಸ್ತಂಭ ಕೂಡ ಆಗಿದ್ದ. ಆ ಹುಡುಗನಿಗೆ ಈಗ ಆರೋಗ್ಯ ಸಮಸ್ಯೆ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿದ್ದು ಅವನ್ನ ಉಳಿಸ್ಕೊಳ್ಳೋಕೆ ನಾವು ಹರಸಾಹಸವನ್ನು ಪಡ್ತಾ ಇದ್ದೀವಿ. 7-8 ಬಾಟ್ಲು ಬ್ಲಡ್ಡನ್ನು ಫಿಲ್ಟರ್ ಮಾಡಿಬಿಟ್ಟು ಅವ್ನಿಗೆ ಆಗ್ತಾ ಇದ್ದೀವಿ. ಯಾವುದೇ ರೀತಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇಲ್ಲ. ಭಾಳ ನೋವಾಗ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ. ಅವನು ಒಬ್ಬ ಮುಸ್ಲಿಂ ಹುಡುಗ, ಹಜರತ್ ಅಲಿ ಅಂತ ಹೇಳಿ, ತುಂಬಾ ಒಳ್ಳೆ ಹುಡುಗ. ಏನಕ್ಕೆ ಈ ಒಂದು ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮನೆಯ ಸುತ್ತಲಿನ ವಾತಾವರಣವನ್ನು ಭಾಳ ಚೆನ್ನಾಗಿ ಇಟ್ಕೋಬೇಕು. ನೀವೆಲ್ಲ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಏನು ಮನೆಯಲ್ಲಿ ಬಕೆಟ್ಗಳಲ್ಲಿ ಮುಸ್ರಿ, ದನಕರುಗಳು ಅವೇನು ನೀರಿನ ಅಂಶ ನಿಲ್ದಂಗೆ ನೋಡ್ಕೋಬೇಕು. ನೀರನ್ನು ನಿಲ್ದಂಗೆ ಕಾಪಾಡ್ಕೋಬೇಕು. ಸ್ವಚ್ಛತೆಯನ್ನು ದಿನಕ್ಕೆ ಮನೆಯನ್ನು 2 ಸರಿ ಕ್ಲೀನ್ ಮಾಡಿರಿ. ಎಲ್ಲರೂ ಕೂಡ, ಈಗ ನಾವು ರೈತಾಪಿ ಜನಗಳು, ನಾವು ರೈತರ ಮಗನೇ, ಹೊಲಕ್ಕೆ ಕೆಲ್ಸಕ್ಕೆ ಹೋಗಿ ಬರ್ತೀರ, ಕೈಯೆಲ್ಲ ಕೆಸರಾಗಿರುತ್ತೆ, ಉಗುರಲ್ಲಿ ಮಣ್ಣು ಹೋಗಿರುತ್ತೆ, ಅದನ್ನೆಲ್ಲ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಳ್ತೀರಿ. ಆದಷ್ಟು 100ಕ್ಕೆ ನಾವು 100% ಹೇಳೋಕ್ಕಾಗಲ್ಲ. 90 ಭಾಗ ನೀವು ಕ್ಲೀನಾಗಿರಿ. ಮನೆಯಲ್ಲಿ ಹಳೆ ಟೈರ್ಗಳಿದ್ರೆ ಬಿಸಾಕ್ಬಿಡ್ರಿ. ಅದರಲ್ಲಿ ನೀರು ನಿಲ್ಬಾರ್ದು, ಸೊಳ್ಳೆಗಳು ಉತ್ಪತ್ತಿ ಆಗಬಾರ್ದು. ಆ ಸೊಳ್ಳೆ ಕಡಿಯೋದ್ರಿಂದ ಡೆಂಗು ಅಂತ ಒಂದು ಮಾರಣಾಂತಿಕ ಜ್ವರಗಳು ಬರ್ತವೆ. ಜ್ವರಗಳು ಬಂದು ಅಂದರೆ ಅದು ಸಿಂಪ್ಟಮ್ಸ್ ಗೊತ್ತೇ ಆಗಲ್ಲ. ಅಯ್ಯೋ ನನಗೆ ಜ್ವರ ಬಂದತೆ ಅಂತೇಳಿ ಒಂದು ಚಿಕ್ಕ ಅಂಗಡಿನಲ್ಲಿ ಗುಳಿಗೆ ತಂದು ಅವೆಲ್ಲ ಮಾಡ್ತಿರ್ತೀವಿ. ಪದೇ ಪದೇ ಜ್ವರ ಕಾಣಿಸ್ಕೊಂತಿದ್ರೆ ತತ್ಕ್ಷಣ ನಿರ್ಲಕ್ಷ್ಯ ಮಾಡಲೇಬೇಡ್ರಿ. ಸಮೀಪದ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರಗಳಿರ್ತವೆ, ಹಾಸ್ಪಿಟ್ಲ್ಗಳಿರ್ತವೆ, ಇಲ್ಲ ನಿಮ್ಮೂರಿನ ಆಶಾ ಕಾರ್ಯಕರ್ತರ ಒಂದು ಸಲಹೆಯನ್ನು ಪಡ್ಕೊಂಡ್ಬಿಟ್ಟು ತತ್ಕ್ಷಣ ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಅಲ್ಲೇನಾದರೂ ಅದು ಜ್ವರ ಕಂಟ್ರೋಲ್ ಆಗದೇ ಇದ್ದರೆ ಇಮ್ಮಿಡಿಯೇಟಾಗಿ ಬಂದು ಜಿಲ್ಲೆ ಆಸ್ಪತ್ರೆಗಳು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿರ್ತವೆ, ಇಲ್ಲ ನಿಮ್ಮ ಕುಟುಂಬದ ಆಸ್ಪತ್ರೆಗಳಲ್ಲಿ ಆರೋಗ್ಯವನ್ನು ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ಅದು ಏನಾದರೂ ಡೆಂಗು ಆಗಿದ್ರೆ ತತ್ಕ್ಷಣ ಚಿಕಿತ್ಸೆಯನ್ನು ಪಡೆಯಿರಿ. ಡೆಂಗು ಜ್ವರ ಎಷ್ಟು ಅಪಾಯಕಾರಿ ಅಂತ ಅಂದರೆ, ಕಿಡ್ನಿ, ಲೀವರ್ಗಳಿಗೆ ಹೊಡೆತ ಬೀಳುತ್ತೆ. ಮುಲಾಜೆಲ್ಲ ಆ ವ್ಯಕ್ತಿ 5-10 ದಿನಗಳಲ್ಲಿ ತನ್ನ ಪ್ರಾಣವನ್ನೇ ಕಳ್ಕೊತಾನೆ. ದಯವಿಟ್ಟು ಎಲ್ಲರಪ್ಪ, ನಮಗೆ ಯಾರನ್ನೂ ನಾವು ಶತ್ರುಗಳು, ನಮ್ಮ ಆಗದೇ ಇರೋ ವೈರುಗಳಾಗಿದ್ದರೂ ದಯಮಾಡಿ ನನ್ನ ವಿಡಿಯೋನ ನೋಡಿ. ಏನಕ್ಕಂತ ಅಂದರೆ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ರಿ, ನಿಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡಿಕೊಳ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಜೀವನನೇ ಹೋಗುತ್ತೆ. ನೋಡ್ರಿ, ಒಂದು ಜ್ವರ ಬಂದ್ರೆ ಮನುಷ್ಯ ಸತ್ತೋಗ್ತಾನೆ ಅಂದರೆ ಎಷ್ಟು ಸೂಕ್ಷ್ಮ ಬಂದೋಗ್ಬಿಡುತ್ತೆ ಕಾಲ. ದಯವಿಟ್ಟು ಎಲ್ಲ ನನ್ನ ಸಹೃದಯ ಬಂಧುಗಳು, ಎಲ್ಲ ನನ್ನ ಆತ್ಮೀಯರು, ದಯವಿಟ್ಟು ನಿಮ್ಮ ಮನೆಯ ಸುತ್ತಲಿನ ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ರಿ. ಜೊತೆಗೆ ನೀವು ಕ್ಲೀನಾಗಿರಿ ಅಂತೇಳಿ, ನಿಮ್ಮ ಆರೋಗ್ಯಕ್ಕೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ರಿ ಅಂತೇಳಿ ನಾನು ಈ ಮೂಲಕ ಬೇಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.